ನಮಸ್ಕಾರ. ನಾನು ಡಾಕ್ಟರ್ ಭಾನುಪ್ರಕಾಶ್ ಅಂತ, ಸತ್ಯಯುಗ ಸಮಿತಿ ಹೋರಾಟಗಾರ. ಇಲ್ಲಿ ಇವತ್ತು ರೇವತಿ ರಾಜು ಅವರು ಭೀಮಪುತ್ರಿ ಬ್ರಿಗೇಡಿಂದ ಒಂದು ಅರಿವು ಮೂಡಿಸೋ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧೀನ ಸಂಸ್ಥೆಯಾದ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಅಧಿಕಾರಿಯೊಬ್ಬರು ಅವರ ಸುಮಾರು 100 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಅವರು ಸುಮಾರು ದಾಖಲೆಗಳನ್ನೆಲ್ಲ ಪಡ್ಕೊಂಡು, ಎಷ್ಟೋ RTI ಆ್ಯಕ್ಟಿವಿಸ್ಟ್ಗಳು ತೊಗೊಂಡಿರೋ ದಾಖಲೆಗಳನ್ನೆಲ್ಲ ಸೇರಿಸ್ಕೊಂಡು ಅವರು ಎಲ್ಲ ಇಲಾಖೆಗಳಿಗೂ ಕಂಪ್ಲೇಂಟ್ ಕೊಟ್ಟರು. ಅದನ್ನು ಕೂತ್ಕೊಂಡು ಮಾತಾಡೋಣ ಅನ್ನೋ ಥರ ಅವ್ರು ಮಾತಾಡಿ, ಅವ್ರ ಮೂಲಕ ಅವರು ಕೆಲವೊಬ್ಬರು ಬೇರೆಯವ್ರ ಮೂಲಕ ಬಂದು ಇದನ್ನು ನಮ್ಮಲ್ಲೇ ಬಗೆಹರಿಸ್ಕೊಳ್ಳೋಣ ಅನ್ನೋ ಥರ ಒಂದು ಸಂದೇಶಗಳನ್ನ ಕಳಿಸಿರೋದು ಒಂದು ಅಧಿಕಾರದ ದುರುಪಯೋಗ ಆಗಿದೆ. ಇದು ಒಂದು ಸಮಗ್ರ ತನಿಖೆ ಆಗಬೇಕಾಗಿದೆ. ಇದು ಸರ್ಕಾರದ ಲೆವೆಲಲ್ಲಿ ಮತ್ತು ಲೋಕಾಯುಕ್ತದ ಲೆವೆಲಲ್ಲಿ, ಇನ್ನು CBI ಲೆವೆಲಲ್ಲಿ ಎಲ್ಲ ಕಡೆಯೂ ಒಂದು ತನಿಖೆಯಾಗಿ ಸತ್ಯ ಹೊರಗೆ ಬಂದು ಅವರು ಏನು ಅಕ್ರಮ ನಡೆದಿದೆ 100 ಕೋಟಿದು ಆದಷ್ಟು ಹಣನ ವಾಪಸ್ ತಂದು ಅದು ಕರೆಕ್ಟಾಗಿ ಯಾರು SC/ST ಜನಾಂಗದ ವಿದ್ಯಾರ್ಥಿಗಳು ಅವ್ರಿಗೆ ಬೇಕಾಗಿರೋ ಸವಲತ್ತುಗಳನ್ನ ಕೊಡೋದಕ್ಕೆ ಒಂದು ಉಪಯೋಗ ಆಗಬೇಕಾಗಿದೆ. ಸೊ ಜೊತೆಗೆ ಇವರು ಮತ್ತೆ ಇದೇ ಥರ ತಪ್ಪು ಆಗಬಾರ್ದು ಅನ್ನೋ ಥರ ಅವ್ರಿಗೂ ಒಂದು ಶಿಕ್ಷೆಯಾಗಿ ಅವರು ಪರಿತಪಿಸಿ ತಪ್ಪು ಒಪ್ಪಿಕೊಂಡು ಒಂದು ಪರಿಹಾರಾರ್ಥವಾಗಿ ಅವರ ಆಸ್ತಿ ಮುಟ್ಟುಗೋಲು ಮಾಡ್ಕೊಳ್ಳೋದೇ ಆಗಲಿ ಅಥವಾ ಅವರಾಗೇ ಸ್ವಯಂ ಪ್ರೇರಿತವಾಗಿ ಕೊಟ್ಟರು. ಆಮೇಲೆ ಇವ್ರನ್ನ ಇಷ್ಟು ದೊಡ್ಡ ಹಗರಣ ಮಾಡೋದಕ್ಕೆ ಪ್ರೇರೇಪಣೆ ಯಾರು ಕೊಟ್ಟರು, ಸಹಾಯ ಯಾರು ಮಾಡಿದ್ರು, ಯಾರ್ಯಾರು ಅವ್ರಿಗೆ ಸಹಕರಿಸಿದ್ರು, ಅದೆಲ್ಲ ಬಹಿರಂಗ ಆಗಬೇಕು. ಆಮೇಲೆ ಅಂಥವ್ರ ಮನಸ್ಸಿನಲ್ಲಿರೋ ಈ ಒಂದು ಕುತಂತ್ರದ ಮಾನಸಿಕತೆ ಹೋಗಬೇಕಾಗಿದೆ. ಸೊ ಈ ರೀತಿಯಾಗಿ ಒಂದು ತಾವೇ ದೊಡ್ಡವರು, ತಾವು ಏನು ಮಾಡಿದ್ರು ಸರಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಈ ಸರ್ವೋಚ್ಚತೆ ಮನೋವಿಕೃತಿ ಅಂತ, ಅಂದರೆ ದೊಡ್ಡಸ್ತಿಕೆಯ ದೊಡ್ಡುಚ್ಚು, ಅದು ಜನರಿಂದ ಹೋಗಬೇಕಾಗಿದೆ. ಅದರಲ್ಲೂ ಸರ್ಕಾರದ ಅಧಿಕಾರಿಗಳಿಂದ ಹೋಗಬೇಕಾಗಿದೆ. ಯಾಕಂದರೆ ಅವರುಗಳು IAS KAS ಮಾಡಿರೋರು, ಅವರು ತಮ್ಮನ್ನು ಯಾರೂ ಮುಟ್ಟೋಕ್ಕಾಗಲ್ಲ, ತಮ್ಮ ಮೇಲೆ ಏನೂ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಜನ ರಾಜಕಾರಣಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿರ್ತಾರೆ, ಮತ್ತು ಸಮಾಜದಲ್ಲಿರೋ ಬೇರೆ ಕೆಲಸಗಾರರು, ಸರ್ಕಾರಿ ಉದ್ಯೋಗಿಗಳು ಇನ್ವಾಲ್ವ್ ಆಗಿರ್ತಾರೆ. ಇನ್ನು ಅವ್ರಿಗೆ ಬೇಕಾಗಿರೋ ಜಡ್ಜ್ಗಳು ಕೋರ್ಟಲ್ಲೇ ಕೇಸ್ ಹಾಕ್ಸ್ಕೊಳ್ಳೋದು, ಅವರಿಂದ ಅವ್ರಿಗೆ ಸಪೋರ್ಟಿವ್ ಆಗಿ ಅಡ್ಜಸ್ಟ್ಮೆಂಟ್ಗಳು ತೊಗೊಳ್ಳೋದು, ಇದೆಲ್ಲ ನಡೀತಾ ಇರೋದ್ರಿಂದನೇ ಒಂದು ಅವ್ಯವಸ್ಥೆ ಸೃಷ್ಟಿಯಾಗಿದೆ. ಈ ಅವ್ಯವಸ್ಥೆ ಬುಡ ಸಮೇತ ಹೊರಗೆ ಬರಬೇಕಾಗಿದೆ. ಪ್ರಪಂಚದಲ್ಲಿ ಏನೇನು ಅಕ್ರಮಗಳು ದೊಡ್ಡದಾಗಿ ನಡೆದಿದೆ, ಇದನ್ನು ನಾವು ಈ 100 ಕೋಟಿ ಹಗರಣನ ನಾವು ಸರಿಗೆ ನ್ಯಾಯ ಕೊಡಿಸಲಿಲ್ಲ ಅಂದರೆ ಇದೇ ಥರ ಸಾವಿರಾರು ಕೋಟಿ ಹಗರಣಗಳು ಮುಂದೆ ಆಗ್ತವೆ. ಅದನ್ನು ತಪ್ಪಿಸಬೇಕಾಗಿದೆ. ಬನ್ನಿ ಎಲ್ಲರೂ ಒಗ್ಗಟ್ಟಾಗಿ ಇದಕ್ಕೋಸ್ಕರ ಹೋರಾಡೋಣ, ಒಂದು ಸತ್ಯ ನ್ಯಾಯ ಕೊಡಿಸ್ಕೊಳ್ಳೋಣ, ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆಯ ದಾರಿ ಕೊಡಿಸೋಣ, ಒಂದು ಸತ್ಯಯುಗ ಕಟ್ಟೋಣ, ಭೂಮಿ ಮೇಲೆ ಸ್ವರ್ಗ ಕಾಣೋಣ, ನಮ್ಮ ಜೀವನದಲ್ಲೇ ನಾವು ಸ್ವರ್ಗದ ಅನುಭವ ಆಗಬೇಕಾಗಿದೆ. ಸೊ ಬನ್ನಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ. ಧನ್ಯವಾದ.